ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಯಾವ ರೀತಿ ಆಚರಿಸ್ತೀವಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮನೇಲೇ ಸಿಂಪಲ್ಲಾಗಿ ಗಣಪತಿ ವಿಗ್ರಹ ಇತ್ತಲ್ವ, ಅದಕ್ಕೇ ಸ್ವಲ್ಪ ಪೂಜೆಗೆ ಹೂವು ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಅಂತಲೇ ಕಡಲೆಕಾಳು ಪ್ರಸಾದ ಮಾಡಿಬಿಟ್ಟು ಅದನ್ನೇ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ಇಲ್ಲಿ. ಯಾಕಂದರೆ ಅಡುಗೆ ಎಲ್ಲ ಅಲ್ಲೇ ಅತ್ತೆನೇ ಪ್ರಿಪೇರ್ ಮಾಡಿರ್ತಾರಲ್ವ, ಮನೆಯಲ್ಲಿ ನೈವೇದ್ಯಕ್ಕೆ ಏನೂ ಇಡಲಿಲ್ಲ ಅಂತಂದರೆ ಈ ಥರ ಕಡಲೆಕಾಳು ಉಸ್ಲಿ ಗಣೇಶಂಗೆ ಇಷ್ಟ ಆಗಿರೋದ್ರಿಂದ ಅದನ್ನೇ ಸಹ ನಾನು ಇಟ್ಟು ಪೂಜೆ ಮಾಡಿದ್ದೀನಿ ಇಲ್ಲಿ. ನಾವು ಹೋಗ್ತಾ ಇರೋದು ಪಾವಗಡಕ್ಕೆ ದೇವ್ರ ಬೆಟ್ಟ ಅಂತ ಹೋದ ಸತಿ ಶನಿವಾರದ ವಿಡಿಯೋದಲ್ಲಿ ಹಾಕಿದ್ದೆ. ಶ್ರಾವಣ ಶನಿವಾರ ಕೆಲವರು ನಾಗರ ಪಂಚಮಿಯಿಂದ ಶ್ರಾವಣದಲ್ಲೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೆಲವರೆಲ್ಲ ಗೌರಿ ಹಬ್ಬಕ್ಕೆ ಮಾಡ್ತಾರೆ. ಕೆಲವರು ಇನ್ನೂ ಗೌರಿ ಗಣೇಶ ಹೋಗೋವರೆಗೂ ನಾಗರ ಪಂಚಮಿ ಮಾಡ್ತಾನೇ ಇರ್ತಾರೆ. ನಮ್ಮ ಮನೇಲೂ ಸಹ ಅಷ್ಟೇ, ಗೌರಿ ಅಥವಾ ಗಣೇಶನ ಹಬ್ಬದ ದಿನವೇ ನಾಗರ ಪಂಚಮಿ ಮಾಡೋದು. ಇಲ್ಲಿ ನಾವು ಮನೆದೇವ್ರ ಹತ್ರನೇ ಮಾಡಬೇಕಾಗಿರೋದ್ರಿಂದ ಇಲ್ಲಿಗೆ ಬರ್ಬೇಕು ನಾವು. ಯಾಕಂದರೆ ಮೊದಲಿಂದನೂ ನಮ್ಮ ಅತ್ತೆ ಮಾವ ಯಾವ ರೀತಿ ನಡ್ಸ್ಕೊಂಬಂದಿದ್ದಾರೆ ನಾವು ಸಹ ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀವಿ ಇಲ್ಲಿ ನಾವು ಚಿಕ್ಕ ಮಾವ ಮತ್ತು ನಾವು ಎಲ್ಲ ಸೇರಿ ಒಟ್ಟಿಗೆ ಮಾಡೋದ್ರಿಂದ ಎಲ್ಲರೂ ಜೊತೆಗೆ ಬಂದುಬಿಡ್ತೀವಿ. ಪಾವಗಡದಿಂದನೇ ಅವರು ಬರ್ತಾರಲ್ವ, ಅಲ್ಲೇ ಎಲ್ಲ ಜೊತೆಗಾಗಿ ಬರ್ತೀವಿ ಇಲ್ಲೆಲ್ಲ ನಾವು. ಇಲ್ಲಿ ನನ್ನ ತಂಗಿ ಮೈದನ ಎಲ್ಲ ಹೋದ್ರಲ್ವ, ಇಲ್ಲಿ ಅತ್ತೆಯವರಿಬ್ರು ಸ್ವಲ್ಪ ಈ ದೇವಸ್ಥಾನ ಬೆಟ್ಟದ ಮೇಲಿರೋದ್ರಿಂದ ಇಲ್ಲಿ ಮೆಟ್ಲೆಲ್ಲ ಹತ್ಬೇಕಾಗುತ್ತೆ. ಅರ್ಧ ದಾರಿಗೆಲ್ಲ ಬಂದು ಗಾಡಿಗಳು ನಿಲ್ಲಿಸ್ತಾರೆ, ಹಾಗೆಲ್ಲ ಅಷ್ಟೊಂದು ಸಹ ಇರಲಿಲ್ಲ. ಈಗ ಸ್ವಲ್ಪ ಮೇಲಕ್ಕೆ ಬರೋದ್ರಿಂದ ಮೆಟ್ಲು ಹತ್ಕೊಂಡು ಬರ್ಬೇಕು ನಾವಿಲ್ಲಿ. ಆಗಲೇ ಫುಲ್ ಜನ ಇದ್ಬಿಟ್ಟಿದ್ರು, ಆಗಲೇ ಜಾಸ್ತಿ ಜನ. ಆಗಲೇ 12 ಗಂಟೆ ಆಗಕ್ಕೆ ಬಂದುಬಿಡ್ತಲ್ವ ನಾವು ಬರೋ ಅಷ್ಟೊತ್ತಿಗೆ, ಎಲ್ಲ ಅವ್ರದ್ದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನಾವಿಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಲೇಟೇ ಆಗೋಯಿತು. ನಾವೆಲ್ಲ ಫೈನಲಿ ಪೂಜೆ ಮಾಡಿಬಿಟ್ಟು ಇಲ್ಲಿ ಮಕ್ಕಳು ಸಹ ಹಾಲು ಒಯ್ತಾ ಇದ್ದಾರೆ. ಇಲ್ಲೆಲ್ಲ ಇಬ್ಬರು ಒಟ್ಟಿಗೆ ಸೇರಿ ಮಾಡ್ತೀವಲ್ಲ ನಾಗರ ಪಂಚಮಿಯಿಂದ ಇಲ್ಲೆಲ್ಲ ನಾವು ಎಲ್ಲ ಪೂಜೆ ಎಲ್ಲ ಮಾಡಿ ಕಂಕಣ ಎಲ್ಲ ಕಟ್ಕೊಳ್ತೀವಿ. ಕೆಲವರೆಲ್ಲ ಇಲ್ಲೇ ಸಹ ಅಡುಗೆ ಮಾಡ್ಕೊಂಡು ಎಲ್ಲ ಊಟ ಮಾಡ್ತಾರೆ. ಇಲ್ಲ ಅತ್ತೆ ನಮಗೆಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತೊಗೊಂಬಂದಿರ್ತಾರೆ. ಅಲ್ಲಿ ಇನ್ನೊಂದು ದೇವಸ್ಥಾನ ಗುಜ್ನೋಡ ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಅಲ್ಲೇನೋ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಳ್ತೀವಿ. ಇಲ್ಲಿ ಹಿಂದೆನೇ ಹೇಳಿದ್ನಲ್ಲ ಮನೆ ದೇವ್ರ ದೇವಸ್ಥಾನ ಅಂತ, ಹೋದ ಶನಿವಾರದ ವಿಡಿಯೋದಲ್ಲೇ ತಿಳಿಸಿದ್ದೆ ನಾನು ಆಗಲೇ. ಇಲ್ಲಿ ಶನಿವಾರ ಬಂದಿರೋದ್ರಿಂದ ಮನೆ ದೇವರು ಸಹ ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ ದೇವಸ್ಥಾನ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೇಳಿದ್ನಲ್ಲ ಅಲ್ಲಿಗೆ ಹೋಗೋದ್ರಿಂದ ಬೇಗನೆ ಎಲ್ಲ ಕೆಳಗಡೆ ಇಳಿದು ಬರ್ತಾ ಇದೆ. ಇಲ್ಲಿ ಈ ಥರ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತಲ್ವ ಎಲ್ರಿಗೂ. ಸ್ವಲ್ಪ ವಯಸ್ಸಾದರೆ ಹತ್ತೋದು ಇಳಿಯೋದು ಕಷ್ಟ ಆಗುತ್ತೆ ಅಷ್ಟೇ ಇಲ್ಲಿ. ಆದರೆ ಗಾಡಿಗಳು ಇಲ್ಲಿ ತನಕನೂ ಬರುತ್ತೆ. ಸ್ವಲ್ಪ ಜಾಸ್ತಿ ಪಾರ್ಕಿಂಗ್ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಕೆಳಗಡೆನೇ ಪಾರ್ಕಿಂಗ್ ಮಾಡಿ ಬರಬೇಕಾಗುತ್ತೆ. ಈ ಕಡೆ ನನ್ನ ಮಗ ಬೆಟ್ಟ ಹತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಫೈನಲಿ ಇನ್ನೊಂದು ದೇವಸ್ಥಾನಕ್ಕೆ ಹೇಳಿದ್ನಲ್ಲ ಗುಜ್ನೋಡ ಆಂಜನೇಯ ಸ್ವಾಮಿಗೆ ಹೋಗಬೇಕು. ಇಲ್ಲಿ ನಾವು ದೇವಸ್ಥಾನ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟ ಮೇಲೆ ಇಲ್ಲಿ ಗುಜ್ನೋಡ ಆಂಜನೇಯಗೆ ಹೋಗ್ತೀವಿ. ಯಾಕಂದರೆ ಅವ್ರ ತಮ್ಮ ಅಂತ ಹೇಳ್ತಾರೆ ಅಲ್ವ ಆಂಜನೇಯ ಸ್ವಾಮಿನ. ಈ ದೇವಸ್ಥಾನನೂ ಸಹ ನೋಡಿರ್ಬೋದು ನೀವು. ಈ ಕಡೆ ಪಾವಗಡ ಸೈಡಲ್ಲಿ ಯಾರನ್ನ ಬಂದಿದ್ರೆ ನೋಡಿದರೆ ಕಾಮೆಂಟ್ ಮಾಡಿ. ಇಲ್ಲೂ ಸಹ ಬಂದು ಪೂಜೆಗೆಲ್ಲ ಹೂನಾರ ಎಲ್ಲ ಕೊಡ್ತಾ ಇದ್ದೀನಿ ಇಲ್ಲಿ. ನಾವು ತೀರ್ಥದ ಕಾಯಿನ ಇಲ್ಲಿ 2 ತೆಂಗಿನಕಾಯಿ ತೊಗೊಂಬಂದ್ಬಿಟ್ಟು ತೀರ್ಥ ಎಲ್ಲ ಬಾಟ್ಲಿ ವಹಿಸ್ಕೊಂಡು ಹೋಗೋದಿನ್ನೇನು ಅಂತ ಒಂದು ತೆಂಗಿನಕಾಯಿ ದೇವ್ರಿಗೆ ಓಡಿಸ್ಬಿಟ್ಟು ಒಂದು ತೆಂಗಿನಕಾಯಿ ತೀರ್ಥದ ಕಾಯಿ ಅಂತ ಅಲ್ಲಿ ದೇವ್ರ ಮುಂದೆ ಇಡ್ಸ್ಕೊಂಡು ತಗೊಂಡೋಗಿ ಮನೇಲೆಲ್ಲ ಹಾಕಿ ಪೂಜೆ ಮಾಡ್ಕೊತೀವಿ. ತುಂಬ ರಶ್ ಇರುತ್ತೆ ದೇವಸ್ಥಾನ ಯಾವಾಗಲೂ ಇಲ್ಲಿನೂ. ಇನ್ನು ಫೈನಲಿ ಇದನ್ನೆಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಊಟ ಎಲ್ಲ ಪ್ರಿಪೇರ್ಗೆಲ್ಲ ಕೂತ್ಕೊಳ್ತಾ ಇದ್ದೀವಿ. ಈಗ ನೋಡಿ ಚಿತ್ರಾನ್ನ ಕಡಲೆಕಾಳು ಉಸ್ಲಿ ಮಾಡ್ಕೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಇನ್ನು ಅತ್ತೆ ಎಲ್ಲ ಪ್ರಿಪೇರ್ ಮಾಡಿರೋದು ಇಲ್ಲಿ. ಅತ್ತೆ ಇಲ್ಲಿ ಗಣೇಶನ ಹಬ್ಬಕ್ಕೆ ಕಡುಬು ಮಾಡ್ತಾರಲ್ವ ಅದನ್ನು ಮಾಡಿದ್ದಾರೆ, ಮತ್ತು ಪಲ್ಯ ಸಾಂಬಾರು ಒಬ್ಬಟ್ಟಿನ ಸಾರದು. ಎಲ್ರಿಗೂ ಊಟ ಬಡಿಸಿ ಅಲ್ಲಿ ಆ ಕಡೆ ಫಸ್ಟು ಇನ್ನೂ ನಮ್ಮ ಅತ್ತಿಗೆರು ಬರೋದನ್ನು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಅತ್ತೆಯರೆಲ್ಲ ಊಟ ಮಾಡ್ತಾ ಇದ್ದಾರೆ. ಲೇಟ್ ಆಗಿಬಿಟ್ಟಿತ್ತಲ್ವ, ಆಗಲೇ ಎಲ್ಲರೂ ಉಪವಾಸ ಬೇರೆ ಇದ್ದರು. ಈ ಕಡೆ ಎಲ್ರಿಗೂ ಊಟ ಬಡಿಸ್ತಾ ಇದ್ದೀವಿ ಇಲ್ಲೆಲ್ಲ. ಅಲ್ಲೇ ಅತ್ತಿಗೆರನ್ನು ಸ್ವಲ್ಪ ಹತ್ರ ಅವರು ನಾಗರ ಪಂಚಮಿ ಮಾಡ್ತಾರಲ್ವ, ಅವರು ಸಹ ಇಲ್ಲಿಗೆ ಬಂದು ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಊಟ ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಫೈನಲಿ ಎಲ್ಲ ಊಟ ಮುಗಿಸ್ಕೊಂಡು ಸುಶಾಂತು ಅಂತ ಇವನು ನಮ್ಮ ಮೈದನ ಅಂತ ಹೇಳಿದ್ನಲ್ಲ ಅವ್ರ ಜೊತೆ ಆಟಾಡ್ಕೊಳ್ತಾ ಇದ್ದಾನೆ ನಮ್ಮ ಅತ್ತಿಗೆ ಇವರು. ಫೈನಲಿ ನಮ್ಮ ಫ್ಯಾಮಿಲಿ ಇಷ್ಟು ಜನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲರೂ. ಇಲ್ಲಿ ಅತ್ತೆ ಮಾಮನೂ ಸಹ ಕೂತ್ಕೊಂಡಿದ್ದಾರೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಇಲ್ಲಿ ಹೊರಡ್ತಾ ಇದ್ದೀವಿ ಈಗ.
ಚಿಕ್ಕ ಮಕ್ಕಳೆಲ್ಲ ಆ ಕಡೆ ಹೋಗ್ಬಿಟ್ಟು ಕಾರಲ್ಲಿ ಹತ್ಕೊಳ್ಳಿ, ದೊಡ್ಡವರಲ್ಲಿ ಈ ಕಡೆ ಕುತ್ಕೊಳ್ಳೋಣ ಅಂತ ಅವ್ರನ್ನೂ ಸಹ ಎಲ್ಲ ಇಲ್ಲಿ ಡಿವೈಡ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿಂದ ಪಾವಗಡಕ್ಕೆ ಒಂದು 17 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ಇನ್ನು ಮನೆಗೆ ಬಂದಮೇಲೆ ಇನ್ನೂ ಅಣ್ಣಂಗೆಲ್ಲ ರಾಖಿ ಕಟ್ಟಿರಲಿಲ್ಲ ಅಲ್ವ, ನಾವು ಇಲ್ಲಿ ಅಣ್ಣಂಗೆ ರಾಖಿ ಕಟ್ತಾ ಇದ್ದೀನಿ ಇಲ್ಲಿ. ಅತ್ತಿಗೆನೂ ಸಹ ಇನ್ನೂ ಅವ್ರ ಅಣ್ಣಂಗೆಲ್ಲ ರಾಖಿ ಕಟ್ತಾ ಇರೋದ್ರಿಂದ ಇಲ್ಲಿ ಅತ್ತಿಗೆನೂ ಸಹ ರಾಖಿ ಕಟ್ತಾ ಇದ್ದಾರೆ. ಇಬ್ಬರು ತಮ್ಮಂದರು ಮತ್ತು ಅಣ್ಣ. ನನ್ನ ಮಗಳು ಸಹ ಅವ್ರ ತಮ್ಮಂದ್ರು ರಾಖಿ ಕಟ್ಟಿರಲಿಲ್ಲವಲ್ಲ ಮನೇಲಿ, ಇವರಿಬ್ಬರು ಸಹ ರಾಖಿ ಕಟ್ತಾ ಇದ್ದಾಳೆ ಇಲ್ಲಿ. ಮತ್ತು ನಮ್ಮ ಐಶು ಅವರು ಒಟ್ಟಿಗೆ ಒಂದೇ ಸತಿ ನಾವು ನಾಗರ ಪಂಚಮಿ ಮಾಡೋ ದಿನನೇ ಈ ಥರ ಎಲ್ಲ ರಾಖಿ ಕಟ್ಬಿಡ್ತೀವಿ ಇಲ್ಲೆಲ್ಲ. ಫೈನಲಿ ಇನ್ನೇನು ಹೊರಡೋಣ, ಟೈಮ್ ಆಗುತ್ತೆ ಅಂತಂದು ಇಲ್ಲಿ ಪಾಗೋಡದಿಂದ ಬಸ್ಸು ಮತ್ತೆ ಲೇಟ್ ಆಗಿಬಿಟ್ರೆ ನೈಟ್ ಲೇಟ್ ಆಗುತ್ತೆ ಅಂತಂದು 3-3:30 ನಾವು ಮನೆಗೆ ಗಾಡಿ ತಗೊಳ್ತಿದ್ದೇನೆ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋದಕ್ಕೆ. ಇನ್ನು ಅಣ್ಣನೂ ಇತ್ತಲ್ವ, ನಾವೆಲ್ಲ ಜೊತೆಗೆ ಹೋಗ್ತೀವಲ್ಲ, ಹೆಂಗೆ ಡಿವೈಡ್ ಆದಂಗೂ ಆಗುತ್ತೆ ಅಂತಂದು ಎಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ದೀವಿ ಈಗ. ಅವರು ಆ ಕಡೆ ದಾಬಸ್ಪೇಟೆಗೆ ಹೋಗೋದ್ರಿಂದ ಅವರೆಲ್ಲ ಹೊರಡ್ತಾ ಇದ್ದಾರೆ. ಇಲ್ಲಾಗಲೇ ತುಮಕೂರಿಗೆ ನಾವು ಎಂಟ್ರಿ ಆಗೋ ಅಷ್ಟೊತ್ತಿಗೆ ಆಗಲೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ. ಮತ್ತು ಇದು ಭಾನುವಾರದ ವ್ಲಾಗ್ ಇದು. ಅಕ್ಕನ ಮಗ ಎಲ್ಲ ಬಂದಿದ್ರಲ್ವ ಮನೆ ಹತ್ರ, ಅವ್ರು ಆಟಾಡ್ಕೊತಾ ಇದ್ರೆ ಇವನು ಗಣೇಶ ರೆಡಿ ಮಾಡ್ಕೊಳ್ತೇನೆ ಅಂತ ಹೊರಗಡೆನೇ ಈ ಥರ ಮಣ್ಣಲ್ಲೆಲ್ಲ ಅಷ್ಟೊಂದು ಚೆನ್ನಾಗೂ ಇಲ್ಲ ಮಣ್ಣು, ಅದನ್ನೇ ಮಣ್ಣು ತೊಗೊಂಡು ಈ ಥರ ಗಣಪತಿ ಎಲ್ಲ ತಯಾರು ಮಾಡಿ ಈ ಥರ ಪೂಜೆ ಮಾಡಿದ್ದಾನೆ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗಿ ನ್ಯಾಚುರಲ್ ಗಣೇಶ ಅಂತಲೇ ಹೇಳ್ಬೋದು. ಅವ್ನಿಗೆ ಯಾವ ರೀತಿ ಬಂದಿದೆಯೋ ಆ ಥರ ಎಲ್ಲ ಜೋಡಿಸಿ ಎಲ್ಲ ಇದು ಮಾಡಿದ್ದ. ಹೂವು ಎಲ್ಲ ತಂದು ಜೋಡಿಸಿದ್ದ. ಹೋಗಲಿ ಅಂತ ನಾವು ಪೂಜೆ ಮಾಡ್ಕೊಂಬಿಡು, ಹಂಗೆ ಹೆಂಗೆ ಕೂರಿಸಿದೆ ಗಣೇಶನ ಹಬ್ಬದ ದಿನಾನೇ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾನೀಗ. ಸಿಂಪಲ್ಲಾಗಿ ಆದ್ರೂ ಚೆನ್ನಾಗಿ ಮಾಡಿದ್ದಾನೆ ಗಣೇಶನ. ಇನ್ನು ಇವರು ಸಹ ಇಬ್ಬರೇ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಫೈನಲಿ ಎಲ್ರಿಗೂ ಮಂಗಳಾರತಿ ಮಾಡಿ ಎಲ್ರಿಗೂ ಕೊಟ್ಟರು ಇಲ್ಲಿ. ಪ್ರಸಾದಕ್ಕೆ ಸಹ ಅವರೇ ಎಲ್ಲ ಇದು ಮಾಡಿಕೊಂಡು ಬಾಳೆಹಣ್ಣು ಮತ್ತು ಸೇಬನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನು ಸಹ ಪ್ರಸಾದ ಮಾಡಿ ಫೈನಲಿ ಇವನೇ ಪೂಜೆ ಮಾಡ್ದೆ ಇಲ್ಲಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.